ಬರ ಪರಿಹಾರ ನೀಡುವಲ್ಲಿ ಕೇಂದ್ರ ಸರ್ಕಾರ ತಾತ್ಸಾರ ಮನೋಭಾವ. ರಾಮಲಿಂಗಾರೆಡ್ಡಿ. ಸಚಿವ ರಾಮಲಿಂಗಾರೆಡ್ಡಿ ಬಸವಸಾಗರ ಡ್ಯಾಂ ನೀರಿನ ಮಟ್ಟ ವೀಕ್ಷಣೆ, ರೈತರ ಬೆಳೆಗಳಿಗೆ ವಾರ ಬಂದಿ ಮಾಡಿ ಸಚಿವರಿಗೆ ಮನವಿ. ಲಿಂಗಸೂರು, ಹುಣಸಗಿ, ಸುರಪುರ, ಮುದ್ದೇಬಿಹಾಳ ರೈತರು ಕೃಷಿ ಮಾಡಿದ ರೈತರಿಗೆ ಬೆಳೆಗಳಿಗೆ ವಾರ ಬಂದಿ ಮಾಡಿ ಎಂದು ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಇವರಿಗೆ ರೈತರು ಮನವಿಯನ್ನ ಮಾಡಿದರು. They want this OMS in their land. What they decided in the 20 and the 25 years, wherever the peak highest is there, highest elevation of possible. From then, you will have better efficiency of the water pressure. But some farmers don't. I want the OMS here, so some people are not allowing this. Because some 7-8 farmers. ಮಳೆ ಇಲ್ಲದೆ ಒಣಗುತ್ತಿರುವ ಬೆಳೆ ರೈತ ಸಮೂಹಕ್ಕೆ ನುಂಗಲಾಗದ ತುತ್ತಾಗಿ ಪರಿಣಮಿಸಿದೆ. ಮಳೆಗಾಗಿ ಗುಡಿಗುಂಡಾರ ದೇವರಿಗೆ ಜಲಾಭಿಷೇಕ ಮಾಡಿದರೂ ಯಾವ ಪ್ರಯೋಜನವೂ ಆಗುತ್ತಿಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು. ಮಂಗಳವಾರ ಮಧ್ಯಾಹ್ನ ಬಸವಸಾಗರ ಡ್ಯಾಂ ನೀರಿನ ಮಟ್ಟ ವೀಕ್ಷಣೆ ಮಾಡಿ ಪವರ್ ಪ್ರಾಜೆಕ್ಟ್ ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕರ್ನಾಟಕ ರಾಜ್ಯಾದ್ಯಂತ ಮಳೆ ಕೊರತೆ ಎದುರಾಗಿದೆ. ಕೃಷಿ ಉತ್ಪನ್ನ ಚಟುವಟಿಕೆಗಳು ನಿರಂತರವಾಗಿ ನಿಂತಿವೆ. ಇದರಿಂದಾಗಿ ರೈತ ಬಿತ್ತಿದ ಬೆಳೆ ಬಾರದೆ ಕೈ ಸುಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. Manual, not SCADA connect. Survey number both manual, sir. That manual. Survey number both manual, sir. And both manual. Pressure irutha, sir. Pressure irutha. We can also use this since we are not distributed yet. Advanced to manual, sir. ಅಲ್ಲಿ ಏನಾಗಿದೆ ಸರ್, ಅವ್ರು ಬಿಟ್ಟಿದ್ದ ಆಪ್ಷನ್ ಸರ್. ಒಂದು ಹೋದರೆ ಇದೇ ಪ್ರೆಷರ್ ಮಾಡ್ಬೋದು. ನಾವು ಕೃಷಿ ಹೊಂಡ ಮಾಡ್ಕೊಂಡು ಇನ್ನು ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡುವಲ್ಲಿ ತಾತ್ಸಾರ ಮನೋಭಾವ ತೋರಿದೆ. ಈ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧರಿಸಿದ ಪ್ರಕಾರ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀರ್ಮಾನಿಸಿದಂತೆ 15 ದಿನದೊಳಗೆ ರಾಜ್ಯದ ಎಲ್ಲ ಡಿಸಿ, ಸಿಒ ಕಡ್ಡಾಯವಾಗಿ ಬರ ಪರಿಹಾರ ವರದಿ ಕೊಡಲು ಸೂಚನೆಯನ್ನ ಮಾಡಿದ್ದಾರೆ ಎಂದು ಸಚಿವರು ಹೇಳಿದರು. ಈಗಾಗಲೇ 174 ತಾಲೂಕಿನಲ್ಲಿ ಬರ ಆವರಿಸಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೈ ಜೋಡಿಸಿ ಬರ ನಿರ್ವಹಣೆ ಮಾಡಲು ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತ ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿ ಸರ್ಕಾರಗಳ ವಿರುದ್ಧ ಜನ ರೊಚ್ಚಿಗೆದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡಿದರೆ ಮುಂದೆ ಆಗುವ ಅನಾಹುತಗಳಿಗೆ ಕೇಂದ್ರ We can operate this through mobile. Even if sitting in Bangalore also, you can operate the entire system. You can monitor in Bangalore master control room. What is the use powered up? What is everything you can have from the master control room. You can operate through mobile also. your mobile. No, everyone. Whoever wants mobile, who are given the license to operate. See, for example, we want to give some for villages, Farmers. and individual farmers, maybe in association. We can respond some person so that they can give the data. ನಾವೀಗ ಸರ್ ಸೆಕ್ಷನ್ ಆಫೀಸರ್ಗೆ ನೀರು ಬಳಕೆದಾರ ಸಂಘ ಮಾಡ್ಬೇಕಂತ ಸರ್ ಅವರು ಸೊ ದಟ್ ಅವರು ತಮ್ಮ ಇದರಲ್ಲಿ ಮಾಡ್ಕೊಂಡು ರೊಟೇಷನ್ ಮಾಡ್ಕೊಳ್ಳೋದೇ ಕಂಟಿನ್ಯೂಸ್ ಮಾಡ್ಕೊಳ್ತಾ ಕೂತಾರೆ. ಇಲ್ಲ ಸರ್, ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇರುತ್ತೆ ಡ್ಯೂಟಿ ಕಾಣ್ತಾರೆ ಸರ್. ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರು ಒಂದ್ರಲ್ಲಿ ಜನರೇಟ್ ಆಗುತ್ತೆ. Yes, sir. Right.
KTF ಬ್ಲಾಕ್ 3-4 minutes. ಬ್ಲ್ಯಾಕ್ ಇದೆ ಎಕ್ಸಾಮ್ ಬರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಮುದ್ದೇಬೇಳ ಶಾಸಕ ಸಿಎಸ್ ಪಾಟೀಲ್, ಸುರಪುರ ಶಾಸಕ ರಾಜ ವೇಣುಗೋಪಾಲ್ ನಾಯಕ್, ಯಾದಗಿರಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಪಾಂಡವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಪವಾರ್, ಲಿಂಗಸೂರು ಮತ್ತು ಮುದ್ದೇಬೇಳ ತಾಲೂಕಿನ ರೈತರು, ಸುರಪುರ ತಾಲೂಕಿನ ರೈತರು, ಪಕ್ಷದ ಮುಖಂಡರು ಹಾಗೂ ಕೃಷ್ಣಾ ಜಿಲ್ಲಾ ನಿಗಮದ ಅಧಿಕಾರಿಗಳಾದ ಸುರೇಂದ್ರ ರೆಡ್ಡಿ, ಎಇ ಚಂದ್ರಕಾಂತ್, ಡಬ್ಲ್ಯೂ ಬಸವರಾಜ್, ಡಬ್ಲ್ಯೂ ರಾಘವೇಂದ್ರ, ಎಇ ರಮೇಶ್ ರಾಥೋಡ್, ಎಸಿಜಿ ಪವಾರ್, ಮುಖ್ಯ ಇಂಜಿನಿಯರಿಂಗ್ ಬಸಲಿಂಗಪ್ಪ ಭಜಂತ್ರಿ, ಡಬ್ಲ್ಯೂ ರೋಡಲ್ ಮಂಡ ಕಚೇರಿ ಅಧೀಕ್ಷಕ ಹಾಜಿಬಾಬು ಕಲ್ಯಾಣಿ ಸೇರಿದಂತೆ ಇತರೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.